ಈ ದಿನ ನಮ್ಮ ದೀಪಾಂಜಲಿ ನಗರ ವಾರ್ಡ್ ಅಧ್ಯಕ್ಷರಾದ ಅರ್ಜುನ್ ರವರ ಹುಟ್ಟುಹಬ್ಬ ಅಂದರೆ ಇನ್ನು 1 ವರ್ಷ ಕಳೀತು ಅಂತ ಅಷ್ಟೇ. ಮೊದಲು ಚಿಕ್ಕ ವಯಸ್ಸಿನಲ್ಲಿ ಪ್ರಬುದ್ಧಮಾನವಾಗಿ ಬಂದಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ. ಅವ್ರ ತಂದೆಯವರು ಅಷ್ಟೇ ಕನ್ನಡ ಚಳವಳಿ ಅದು ಇದರಲ್ಲಿ ಓಡಾಡಿಕೊಂಡು ಇದ್ದಂಥವರು. ಇವರು ಅದೇ ರೀತಿ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ನೀಗಿಸೋದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರು, ಪ್ರೆಸ್ ಆಗಲಿ, ಮೀಡಿಯಾದಾಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಿವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ, ಪುಣ್ಯ ಇದು, ಈ ಒಂದು ಭಾಗ್ಯ ಇದು ಹೇಳ್ಬೇಕಂದ್ರೆ ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ರು ಏನೋ ಗೊತ್ತಿಲ್ಲ. ಪ್ರೀತಿ, ವಿಶ್ವಾಸ, ಒಂದು ಆಶೀರ್ವಾದ ನಮ್ಮೇಲೆ ಸದಾ ಇರಲಿ ಭಗವಂತ ಅಂತ ಕೇಳ್ಕೊಳ್ತಾ, ನಮ್ಮ ಏನು ಕೃಷ್ಣಪ್ಪಾಜಿಯವರು ಮತ್ತು ಪ್ರಿಯಾಕೃಷ್ಣ ಅವರು ಮತ್ತು ಪ್ರದೀಪ್ ಕೃಷ್ಣ ಆಶೀರ್ವಾದ ಅವರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟು ವರ್ಷ ಮಾಡ್ಕೊಂಬರ್ತಾ ಇದ್ದೀವಿ. ಮುಂದಕ್ಕೂ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಈ ವಾರ್ಡ್ಗೆ, ಈ ಒಂದು ಕ್ಷೇತ್ರಕ್ಕೆ ಮಾಡ್ಕೊಂಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರು ಆದ ಅರ್ಜುನ್ ಅವರು ಇಂದು ಅವ್ರ ಹುಟ್ಟುಹಬ್ಬನ ತುಂಬ ಸಂಭ್ರಮದಿಂದ ಮಾಡ್ತಾಯಿದ್ದೀವಿ. ಎಲ್ಲ ಸೇರಿ ನಮ್ಮೆಲ್ಲ ವಾರ್ಡ್ನೂ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಸಣ್ಣ ಮಕ್ಳಿಗೂ ಅರ್ಜುನ್ ಅಂತ ಯಾರು ಅಂತ ಗೊತ್ತಿರುತ್ತೆ, ಅರ್ಜುನಣ್ಣ ಅಂತಾರೆ. ಹಂಗೆ ಅವರು ಇವಾಗಲೇ ನಮ್ಮ ಸನ್ಮಾನ್ಯ ಕೃಷ್ಣಪ್ಪರ ಆಶೀರ್ವಾದದಿಂದ ವಾರ್ಡಲ್ಲಿ ಏನು ಕೆಲಸ ಆಗಬೇಕು ಎಲ್ಲನೂ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಹಿಂಗೆ ಮಾಡಲಿ, ಅವ್ರ ದೇವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಆಯುಸ್ ಆರೋಗ್ಯ ಕೊಡಲಿ, ಇನ್ನೂ ಕಾಪಾಡಲಿ ಅಂತೇಳಿ ನಾವು ಈ ಮೂಲಕ ಅವ್ರು ಹುಟ್ಟಿದ ಹಬ್ಬನ ತುಂಬ ಸಂಭ್ರಮದಿಂದ ಎಲ್ಲ ನಾವೇ ಸ್ವಯಂ ಅವ್ರು ಇಲ್ಲ ನಮ್ಮ ಬೇಡ ಅಷ್ಟೊಂದು ಗ್ರ್ಯಾಂಡ್ ಅಂದರು, ನಾವು ಮಾಡ್ತೀವಿ ಅಂತ ನಾವು ದೇವ್ರ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀವಿ. ಒಳ್ಳೆಯದಾಗಿ.